ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ವಾಜೀರ್ ಭಜಂತ್ರಿ ಸರ್ ಇವರಿಂದ ಸಣ್ಣ ಎಲ್ಲರಿಗೂ ನಮಸ್ಕಾರ. ಹೆತ್ತ ಒಡಲು ತಾ ಹೆಚ್ಚು ಹೊತ್ತು ನಲಿಯುವುದು, ಹೆತ್ತ ಒಡಲು ತಾ ಹೆಚ್ಚು ಹೊತ್ತು ನಲಿಯುವುದು, 10 ಜನರು ಆ ಹೊತ್ತೊಡಲಿನ ಕೊಡಿಯನ್ನ ಪಗಡಿದಾಗ ಎನ್ನುವ ಹಾಗೆ ಒಂದು ರೀತಿಯಾಗಿ ಸಾರ್ಥಕತೆಯ ಸೇವೆಯಲ್ಲಿ ನಮ್ಮ KBS ನಂಬರ್ 3 ಇರುವುದು ಬಹಳಷ್ಟು ಖುಷಿ. ಈ ಖುಷಿಯನ್ನ ನಮ್ಮಷ್ಟಕ್ಕೆ ನಾವೇ ಹಂಚಿಕೊಂಡಾಗ ಆದಷ್ಟು ತೃಪ್ತಿ ಆಗೋದಿಲ್ಲ. ಅವರಿವರ ಒಂದು ಅಭಿಮಾನ ಅದು ಸಾಮಾನ್ಯವಾಗಿರ್ತಕ್ಕಂಥ ಸನ್ಮಾನ, ಅವರಿವರ ಅಭಿಮಾನ ಅದು ಸಾಮಾನ್ಯವಾಗಿರ್ತಕ್ಕಂಥ ಸನ್ಮಾನ. ಆದರೆ ನಮ್ಮವರ ಒಂದು ಅಭಿಮಾನ ಸನ್ಮಾನ ಅದು ಸ್ವರ್ಗ ಸಮಾನ ಅಂತಕ್ಕಂಥದ್ದು ನನ್ನ ಭಾವನೆ. ತಾವು ಗಮನಿಸಿದ ಹಾಗೆ ಸರ್, ಸಾಹೇಬರು ನಿಮ್ಮ ಎದುರಿಗೆ ಕೂತಿದ್ದಾಗ ಸಕ್ಕರೆಪೋಡ ಬಿರಾದಾರ್ ಸಾಹೇಬರು ಅಂದ್ರೆ ಅವ್ರು 94 ಬ್ಯಾಚಿನ ಅತ್ಯಂತ ಹಿರಿಯ ಅಧಿಕಾರಿಗಳು. ಈಗ ನಾನು ಹೆಡ್ ಮಾಸ್ಟರ್ ಮೇಲೆ ನಾನೊಬ್ಬ BO ಅಧಿಕಾರಿ, ಇವರ ಮೇಲೆ ಒಬ್ಬರು DDPI ಸ್ಪರ್ಧಾ ಜಿಲ್ಲಾಧಿಕಾರಿ. ಸಾಹೇಬರು 4 ಜಿಲ್ಲೆಯ ವಿಭಾಗೀಯ ಅಧಿಕಾರಿಗಳು. ಸಾಹೇಬರು ಕಪ್ಪಾಳೆ ಮುಂದಿನ ಹಂತದಲ್ಲಿ ದೇವರ ಅನುಗ್ರಹ ಜೊತೆಗೆ ಇದ್ದಪ್ಪ ಅಂತಂದ್ರೆ ಡೈರೆಕ್ಟರ್ ರಾಜ್ಯ ಮಟ್ಟದ ಪೋಸ್ಟ್ ಅಲ್ಲೂ ಸಹ ಸಾಹೇಬರು ಇರಲಿ ಅಂತಕ್ಕಂಥದ್ದು ಮಕ್ಕಳನ್ನ ಹರಿಯ ಮುಖಾಂತರ ನಾನು ಬಯಸ್ತೀನಿ ಸರ್. ಇಲ್ಲಿ ಒಂದ್ ರೀತಿ ಯಾವ ಒತ್ತಾಯಗಳನ್ನು ಇಲ್ಲದೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಹಿಂಗ ಮಾಡಬೇಕು ಅಂತಕ್ಕಂಥದ್ದು ತಕ್ಕೊತ್ತಾಯ ಎಂದು ಇಲ್ಲವಿಲ್ಲ ಸರ್. ನನ್ನ ಜೊತೆಗೆ ನಿಜವಾನು ಆದ್ರೆ ಇವೆಲ್ಲ ನನ್ನ ಜೊತೆಗೆ ಇರ್ತಕ್ಕಂಥ ಆರಂಭದಲ್ಲಿ 2020 ಜುಲೈ ಸ್ಪಂದಿಸ್ತಾರೆ ಅಂತಕ್ಕಂಥ ರೀತಿಯಲ್ಲಿ KBS ನಮ್ಮ KBS ನಂಬರ್ 3 ಜೊತೆಗೆ ಒಂದ್ ರೀತಿಯಾಗಿ ನಿಮ್ಮ ಆಶೀರ್ವಾದದ ಮುಖಾಂತರವಾಗಿ ಜೂನ್ 1ರಿಂದ ಇದೊಂದು ರೀತಿಯ ಅಭಿಯಾನವನ್ನಾಗಿ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸರ್. ನನ್ನ ತರಗತಿ ನನ್ನ ಜವಾಬ್ದಾರಿ ಅಂತಕ್ಕಂಥ ರೀತಿಯಲ್ಲಿ ಸರ್. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಹೇಗಿದೆಯೋ ನನ್ನ ತರಗತಿ ನಮ್ಮ ಜವಾಬ್ದಾರಿ ಅಂತಕ್ಕಂಥ ರೀತಿಯಲ್ಲಿ ಅದನ್ನ ಆರಂಭ ಮಾಡಿ ತಮ್ಮಿಂದ ಕೆಲವೊಂದು ಶಾಲೆಗಳಲ್ಲಿ ನಾನು ಆ ಪೇಂಟ್ ಅನ್ನು ಹಚ್ಚಿಸ ಮುಖಾಂತರವಾಗಿ ತಮ್ಮಿಂದ ಆರಂಭ ಮಾಡ್ತೀನಿ ಸರ್. ದಯವಿಟ್ಟು ಕೈ ಬಿಡಬೇಕು. ನಂತರ ಸತೀಶ್ನಂತಹ ಶಿಕ್ಷಕರನ್ನು ನೋಡಿದಾಗ ಸುಮಾರು ಒಂದು 15ರಿಂದ 20 ಯುವ ಶಿಕ್ಷಕ ಮತ್ತು ಶಿಕ್ಷಕರ ತಂಡ ನಮಗಿದೆ ಸರ್. ಎಷ್ಟೊಂದು ನಿಸ್ಪೃಹ ಮನಸ್ಸು ಅಂತಂದ್ರೆ ಅವ್ರು ಬೇಕಾದಾಗ 24 ತಾಸಿನ ಬರೇ ಮಕ್ಕಳಿಗೆ ಒಂದು 50 ಪಾಠ ಹೇಳ್ಬಾರೆ ಅಂತಂದ್ರೆ ಸೀದಾ ಯಾವ ಅಪೇಕ್ಷೆ ಇಲ್ಲದೆ ಬರ್ತಾರೆ ಸರ್. ನೀವು ಹೇಳಿದಾಗೆ ಆ ಸೂಟಿಯಲ್ಲಿ ಬೇಕಾದಷ್ಟು ಅವರು ತಮ್ಮ ಫ್ಯಾಮಿಲಿ ಜೊತೆ ಕೇಳಬಹುದಾಗಿತ್ತು. ಆದ್ರೆ ಆ ಮಕ್ಕಳ ಪ್ರೀತಿಯನ್ನು ನೋಡಿದಾಗ ಅವರ ಸಾಧನೆ ಮಾಡಬೇಕು ಅಂತಕ್ಕಂಥ ರೀತಿ ದುಡಿತಾ ಇರ್ಬೇಕಾದ್ರೆ ನನ್ನ ಫ್ಯಾಮಿಲಿಯ ಲೈಫ್ ಸುಖಿಯಾಗಿರೋದು ಇಂಥ ಮಕ್ಕಳಿಂದ ಅಂತಕ್ಕಂಥ ರೀತಿಯಲ್ಲಿ ಆ ಡೆಡಿಕೇಶನ್ ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಸತೀಶ್ ಜೊತೆಗೆ ಒಬ್ಬ ಸತೀಶ್ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಇದು ಸಾಮಾನ್ಯ ಅಲ್ಲ ಸರ್. ಯಾಕಂದ್ರೆ ಘಟ್ಟದಂತ ಹಿರಿಯರು ಮತ್ತು ಅವ್ರ ಜೊತೆಗಿರ್ತಕ್ಕಂಥ ಶಿಕ್ಷಕರು ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಅಟ್ಲೀಸ್ಟ್ ಒಂದು ಸಪೋರ್ಟರ್ ಕೊಡುವಂತಕ್ಕಂಥ ರೀತಿ ಅಂತಂದ್ರೆ ಬಹುಶಃ ಬೆನ್ನೆ ನಿಂತರಪ್ಪ ಅಂತಂದ್ರೆ ಆ ಭಗವಂತ ನಿಂತಂಗ ಆಗ್ತದೆ. ಭಗವಂತ ಮುಂದೆ ನಾವು ಅದಾರಪ್ಪ ಅಂತಕ್ಕಂಥ ರೀತಿಯಲ್ಲಿ ಅದಾರಪ್ಪ ಅಂತಕ್ಕಂಥ ಧೈರ್ಯದಿಂದ ಮುನ್ನುಗ್ಗಿದಾಗ ಈ ರೀತಿಯಾಗಿರ್ತಕ್ಕಂಥ ನೋಡ್ರಿ ಸರ್, ಮಕ್ಕಳನ್ನ ತಾವು ಗಮನಿಸ್ತಾ ಇದ್ರಿ. ಯಾವ ಮಗುನಲ್ಲೂ ಏನ್ ಬಣ್ಣ ಕರ್ಕೊಂಡ್ ಬಂದಾರ ಅಂತಕ್ಕಂಥ ರೀತಿಯಲ್ಲಿ ಇಲ್ವೇ ಇಲ್ಲ ಸರ್. ಅಷ್ಟೊಂದು ಆ ಮಕ್ಕಳ ಆಸಕ್ತಿ, ತೇಜಸ್ಸು, ಅವ್ರತಕ್ಕಂಥ ಹುರುಪು, ಜೊತೆಗೆ ತುಂಬಾ ಅಂತೇಳಿ ಮೊನ್ನೆ ಅವರು 3 ವರ್ಷದ ಅವಧಿ ಮೊದಲು ಒಬ್ಬರು ಪ್ರಿಯತ ಮುಖ್ಯ SDH ಅಧ್ಯಕ್ಷರು ಸರ್, ಇವರು ಮೊನ್ನೆ ಅಧಿಕಾರವನ್ನು ಸ್ವೀಕಾರ ಮಾಡೋದು ತುಂಬಾ ಅಂತ ಹೇಳಿ ಇಲ್ಲಿರ್ತಕ್ಕಂಥ ನಮ್ ಘಟ್ಟ ಸರ್ ಅಲ್ಲಿ ಬಹಳ ವರ್ಷ ಆಯ್ತು ಇಲ್ಲಿ ಇಟ್ಕೊಂಡು ಅವರು ಸಮುದಾಯದ ಜೊತೆಗೆ ಶಾಲೆನ ಅಭಿವೃದ್ಧಿ ಪಡಿಸಬೇಕು ಹಂಗೆ ಅನ್ನೋದಕ್ಕೆ ಅವರು ಒಂದು ಕೊಡ್ತಾಗಿರ್ತಕ್ಕಂಥ ಉದಾಹರಣೆ ಸರ್. ಕಾಳಜಿ ಸರ್ ರೀತಿಯಲ್ಲಿ ಅತ್ಯಂತ ಸುಸಜ್ಜಿತವಾಗಿ ಮತ್ತು ಅತ್ಯಂತ ಗುಣಮಟ್ಟದ ಒಂದು ಕಟ್ಟಡವಾಗಲಿಕ್ಕೆ ಸನ್ಮಾನ್ಯ ಶಾಸಕರ ಕೊಡುಗೆಯೂ ಸಹ ಬಹಳ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೀಡ್ತಾ ಸಾಹೇಬರು ಬಂದಿದ್ದಕ್ಕೆ ನನಗೆ ಬಹಳಷ್ಟು ಖುಷಿ ಇದೆ. ಸಾಹೇಬರಿಗೆ ನಿಮಗೆ ಒಂದು ಅವಿನಾಭಾವ ಸಂಬಂಧ ಹೆಚ್ಚು ಕಡೆ ಒಂದು 10ರಿಂದ 15 ವರ್ಷ ಇರ್ಬೋದು ಸರ್. ನಿಮ್ಮ ಪ್ರೀತಿಯನ್ನು ಕಂಡು ನಾನು ಎಲ್ಲೇ ಇದ್ರು ನನ್ನ ಜೊತೆಗೆ ಅವರು ಆವಾಗ ಭೇಟಿ ಆದಾಗ ಬಹಳ ಒಂದು ಖುಷಿ ರವಿ ಆರಾಮಿದೆಯಾ ಅಂತ ಹೇಳಿ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತಕ್ಕಂಥವ್ರು ಸಾಹೇಬರ ಸಕ್ರಪ್ಪ ಗೌಡ ಈ ಹೆಸರಿನಲ್ಲೇ ಸಕ್ರಪ್ಪ ಅಂತ ಇರೋದ್ರಿಂದ ಅವ್ರಿರ್ತಕ್ಕಂಥ ಸಿಹಿ ಮನಸ್ಸು ನಮಗಿದೆ ಸರ್. ಈ ಒಳ್ಳೆದನ್ನ ಅತ್ಯಂತ ಹೃದಯಾರೆ ಕೊಂಡಾಡ್ತಕ್ಕಂಥ ತಾಯಿ ಮನಸ್ಸು ನಿಮ್ಗಿದೆ ಸರ್. ಇದು ಅಪರೂಪ ಸರ್. ಇದು ಬಹಳಷ್ಟು ಜನ ನಾವು ನಮ್ ಕೆಲಸ ಮಾಡ್ತಿರ್ಬೇಕಾದ್ರೆ ಪ್ರಚಾರ ಮಾಡ್ಕೊಂಡು ಬಿಡುವಂತಕ್ಕಂಥ ರೀತಿಯಲ್ಲಿ ಇರೋರು ಮುಂದೆ ನನ್ನ ಆತ್ಮಸಾಕ್ಷಿಗೆ ಸಾಥ್ ನನ್ನ ಜೊತೆಗೆ ಇರಬೇಕಾದ್ರೆ ಮಕ್ಕಳು ನನ್ನ ದೇವರ ಅಂತಿರ್ಬೇಕಾದ್ರೆ ಅವ್ ಎಷ್ಟು ಸೇವೆ ಕೊಡೋಕೆ ಸಾಧ್ಯನೋ ಆ ರೀತಿಯಾಗಿ ಬರೆಪ ಮಾಡುವಂತಕ್ಕಂಥ ರೀತಿಯಲ್ಲಿ ತಂಡವನ್ನಾಗಿ ನಾ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನ ಯಾವ ಮಾಡ್ತೇನೆ ವಿನಃ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾರ್ಥಗಳು ಇರೋದಿಲ್ಲ ಸರ್. ಕಳೆದ ವರ್ಷ 98 NNMS ನಲ್ಲಿ ಹೈಯೆಸ್ಟ್ ಮಕ್ಕಳು ಸೆಲೆಕ್ಷನ್ ಆಗಿದ್ರು ಸರ್. ಅದಕ್ಕಿಂತ ಮುಂಚೆ ನಾನಿರೋ ಸಂದರ್ಭದಲ್ಲಿ 73 ಆಗಿದ್ದು ಸರ್. ಅದು ಹೈಯೆಸ್ಟ್ ಇನ್ ಬೆಳಗಾಮ ಸೌತ್.
ಅದಕ್ಕಿಂತ ಮುಂಚೆ 57 ಇದ್ದು ಸರ್. ಹೀಗಾಗಿ ಯಾವಾಗಲೂ ಟಾಪ್ ಲೆವೆಲ್ ಅದ ಸರ್. ಈ ರೀತಿ ಅಂದ್ಕೊಂಡ ಹಾಗೆ ರಿಸಲ್ಟ್ ಬಂದ್ರೆ ನಾವು ಈ ಸಹ ಟಾಪ್ ನಲ್ಲಿ ಇರ್ತೀವಿ. ಈ ರೀತಿಯಾಗಿ ನಮ್ಮ ಮಾಧ್ಯಮದ ಜ್ಯೋತಿರ್ಲಿಂಗವು ಸಹ ಸುಮಾರು ಒಂದು 6 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಸರ್. ಪ್ರತಿಯೊಂದು ಮಗುವಿನ ಮಾತನ್ನು ನೋಡಿದಾಗ ಅದಕ್ಕೊಂದು ಉದಾಹರಣೆ ನಮ್ಮ ದ್ವೀಪ. ಇವರ ಅಕ್ಕನೂ ಸಹ ಏನಪ್ಪ ದೃಷ್ಟಿ ಅಲ್ಲಪ್ಪ, ದೃಷ್ಟಿ. ಇನ್ನೊಬ್ಬರ ಹೆಸರೇನ? ದ್ವೀಪ, ದೃಷ್ಟಿ, ದಿಶಾ. ಒಂದು ಸಾಮಾನ್ಯ ನೇಕಾರ ಕುಟುಂಬ ಸರ್ ಇವ್ರ ತಂದೆಯವರು. ಇವತ್ತಿಗೂ ಅವ್ರ ತಂದೆಯವರು ನಮ್ಮ ಜೊತೆಗೆ ಬಹಳ ಪ್ರೀತಿಯಿಂದ ಮಾತಾಡ್ತಕ್ಕಂಥ ಅವಾಗ ದೃಷ್ಟಿ ಅಂತಕ್ಕಂಥ ಮಗಳು ಸಹ ಅದು ಯಾವುದೋ ಜನ್ಮದ ಮಗಳನ್ನು ಆ ರೀತಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಸಾಮಾನ್ಯವಾಗಿರ್ತಕ್ಕಂಥ ಕುಟುಂಬದಲ್ಲಿ ಬಂದಿರತಕ್ಕಂಥ ಇವೆಲ್ಲ ಮಕ್ಕಳನ್ನು ನೋಡಿದಾಗ ಸರ್ ಪ್ರತಿಯೊಂದು ಕಲ್ಚರ್ಡ್ ಅದ ಸರ್. ಯಾವ ಸೂಟಿಯಲ್ಲಿದ್ರು ಸಹ ನನ್ನ ಮಗನ ಕಳಿಸಿದ್ರೆ ಸ್ವತಃ ಕಳಿಸಿ ಇಲ್ಲಿ ಇನ್ನೊಂದು ನಿಂತಾರೆ ಯಾವ ಇಲಾಖೆ ನಿಯಮಗಳನ್ನು ನಿರ್ಬಾರ ಉದ್ದೇಶ ಅಂದ್ರೆ ಸರ್ SDM ಪರ್ಮಿಷನ್ ತಗೊಂಡಿವಿ ಸರ್. ಆದ್ರೆ ಪ್ರತಿ ಪಾಲಕರ ಒಪ್ಪಿಗೆಯೂ ಸಹ ನಾವು ತೆಗೆದುಕೊಂಡು ಅವರ ಒಪ್ಪಿಗೆ ಮುಖಾಂತರವಾಗಿ ನಡೆಸ್ತಾ ಇದ್ದೀವಿ ಅಂತಕ್ಕಂಥ ಸಂಗತಿಯನ್ನ ಮಾನ್ಯರಿಗೆ ತರ್ತಾ ನಿಮ್ಮ ಆಗಮನ ನಮಗೆ ಭಗವಂತನ ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವಿದೆ. ಬಹುಶಃ ನಿಮ್ಮಿಂದ ಆಶೀರ್ವಾದ ಹೊಂದಿರತಕ್ಕಂಥ ಮಕ್ಕಳು ಬರುವ 8ನೇ ವರ್ಷದಲ್ಲಿ ಅದು ಹೈಯೆಸ್ಟ್ ಇನ್ ಸ್ಟೇಟ್ ಆಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಸರ್. ನಿಮ್ಮ ಮಾರ್ಗದರ್ಶನ ನಾನು ಬಹಳಷ್ಟು ಆಡಳಿತದಲ್ಲಾಗಲಿ ನಾನು ಬಹಳಷ್ಟು ಕಿರಿಯವ. ಆದ್ರೆ ತಮ್ಮಂಥವರ ಪ್ರೀತಿ ಕಂಡಿರ್ತಕ್ಕಂಥ ನಾನು ದೊಡ್ಡ ಭಾಗ್ಯವಂತ ಅಂತ ಅನ್ಕೊಳ್ತಾ ಪ್ರತಿಯೊಂದು ಮಗುವು ಸಹ ಹೇಳಲ್ಲ. ಕೆಲವರು ನಮ್ಮ ಉದ್ದೇಶ ಸರ್ ಹೈಯೆಸ್ಟ್ ನಾವು ಲಾಸ್ಟ್ ಮಾಡೋದು 1987 ಸರ್ 1987 ಹುಡುಗರನ್ನ ಹೈಯೆಸ್ಟ್ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಹೈಯೆಸ್ಟ್ ಮಕ್ಕಳನ್ನ ಕಟ್ಸಿದ್ವಿ ಸರ್. ಉದ್ದೇಶ ಏನಂತಂದ್ರೆ ಆ ಮಗು ಎಕ್ಸಾಮ್ ನಲ್ಲಿ ಪಾಸ್ ಆಗ್ಲಿ ಬಿಡ್ಲಿ ಅದು ಸೆಕೆಂಡರಿ, ಆದ ಒಂದು OMR ಸೀಟ್ ಅನ್ನು ತುಂಬಿಕೊಳ್ತಕ್ಕಂಥ ಅನುಭವ ಆದ್ರೂ ಸಿಗ್ತದಲ್ಲ. ಕುಸ್ತಿಯಲ್ಲಿ ಬಿದ್ದಿರಬಹುದು ಆದ್ರೆ ಕಸು ಎಂದು ಸಾಯಂಗಿಲ್ಲ. ಕುಸ್ತಿಯಲ್ಲಿ ಬಿದ್ದಿರಬಹುದು ಆದ್ರೆ ಕಸು ಎಂದು ಸಾಯಂಗಿಲ್ಲ ಅನ್ನೋ ಲೆಕ್ಕದಲ್ಲಿ ನೋಡಿದಾಗ ನಮ್ಮ ಮಕ್ಕಳು ಹೋಗಿ OMR ಸೀಟ್ ತುಂಬಿ ಆ ರೌಂಡ್ ಸರ್ಕಲ್ ಮಾಡಪ್ಪ ಅಂತಂದ್ರೆ ಇಂದೆಲ್ಲ ನಾಳೆ ಅವನು ಹೈಯೆಸ್ಟ್ ಆಗಿರೋ ಯಾವುದೇ ಎಕ್ಸಾಮ್ OMR ಸೀಟ್ ಅನ್ನು ತುಂಬತಕ್ಕಂಥ ಅನುಭವವನ್ನು ಪಡಿಬೇಕು ಅಂತಕ್ಕಂಥದ್ದು ಪ್ರಾಥಮಿಕ ಆಶೆ. ತದನಂತರದಲ್ಲಿ ಅವರ ಪ್ರಯತ್ನ ಭಗವಂತ ಫಲವನ್ನು ನೀಡಲಿ ಅಂತಕ್ಕಂಥ ಉದ್ದೇಶದಲ್ಲಿ ನನ್ನ ಜೊತೆಗೆ BRC ಇರಬಹುದು, ಇಸೆಗಳು ಇರಬಹುದು, ಸ್ವಯಂ ಆಸಕ್ತಿಯಿಂದ ಕೆಲಸ ಮಾಡ್ತಕ್ಕಂಥ ತಂಡ ಸಹ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಿಮ್ಮೆಲ್ಲರ ಕೊಡುಗೆ ನಮ್ಮ ಬೆಳಗಾವಿ ನಗರ ವಲಯ ಎಲ್ಲ ಶಿಕ್ಷಕರ ಆತ್ಮೀಯವಾಗಿರ್ತಕ್ಕಂಥ ಕೊಡುಗೆಯನ್ನು ಸದಾ ಸ್ಮರಿಸ ಮಾನ್ಯರ ಆಗಮನ ನಮಗೆ ತೇಜಸ್ಸು ಹೊಸ ಹುಮ್ಮಸ್ಸನ್ನು ತಂದಿದೆ. ಪ್ರೀತಿಯ ಮಕ್ಕಳಿಗೆ ಮತ್ತೊಂದು ಏನಪ್ಪಾ ಅಂತಂದ್ರೆ ಯಾವುದು ನಮ್ಮಲ್ಲಿ ಶ್ರದ್ಧಾ ಪ್ರೀತಿ ಇರಬೇಕು ಅನ್ನೋ ಉದ್ದೇಶದಿಂದ ಬಹುಶಃ ಈ ಮಾತನ್ನು ಹೇಳಿದ್ರೆ ಗೊತ್ತಿಲ್ಲ. ಏನಪ್ಪಾ ಅಂತಂದ್ರೆ ಲೇಖನಿ ಹಿಡಿಯುವ ಈ 3 ಬೆರಳು, ಲೇಖನಿ ಹಿಡಿಯುವ ಈ 3 ಬೆರಳು ಬ್ರಹ್ಮ ವಿಷ್ಣು ಮಹೇಶ್ವರರ ನೆರಳು. ಹೌದಾ? ಲೇಖನಿ ಹಿಡಿಯುವ ಈ 3 ಬೆರಳು ಬ್ರಹ್ಮ ವಿಷ್ಣು ಮಹೇಶ್ವರರ ನೆರಳು. ಕೂಡಿದಾಗ ಈ 3 ಬೆರಳು ಆಗ ಪ್ರತ್ಯಕ್ಷ ಪೂಜ್ಯ ಶ್ರೀ ಗುರುಗಳು. ಕೂಡಿದಾಗ ಈ 3 ಬೆರಳು ಆಗ ಪ್ರತ್ಯಕ್ಷ ಪೂಜ್ಯ ಶ್ರೀ ಗುರುಗಳು. ಉಳಿದೆರಡು ಬೆರಳು ಬಿಡಾಕ್ ಬರಂಗಿಲ್ಲ. ಉಳಿದೆರಡು ಬೆರಳು ಅಪ್ಪ ಅಮ್ಮ ಎಂಬ ಪ್ರೀತಿಗೆ ಕರುಳು. ಅವ್ರ ಸಪೋರ್ಟ್ ಇಲ್ಲ ನಾವೇನ್ ಮಾಡಕ್ ಬರಂಗಿಲ್ಲ. ಉಳಿದೆರಡು ಬೆರಳು ಅಪ್ಪ ಅಮ್ಮ ಎಂಬ ಪ್ರೀತಿಯ ಕರಳು. ಲೇಖನಿಯಿಂದ ಇಳಿದು ಬರುವ ಶಾಯಿ ಇಂಕ್. ಲೇಖನಿಯಿಂದ ಇಳಿದು ಬರುವ ಶಾಯಿ ಜ್ಞಾನದ ದೇವಿ ಶಾರದಾ ತಾಯಿ. ಜ್ಞಾನದ ದೇವಿ ಶಾರದಾ ತಾಯಿ ಅವಳ ನಮ್ಮನ್ನು ಕಾಪಾಡಿದೆ, ನಮ್ಮನ್ನು ಕಾಪಾಡುವಂತಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಮತ್ತು ಆಯೋಜನೆ ಮಾಡತಕ್ಕಂಥ ನಿಮಗೆಲ್ಲರಿಗೆ ಆನಂದದ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಮುಂದಿನದಾಗಿ ಕೊನೆಯದ ವಂದನಾರ್ಪಣೆ. ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮ ಜೊತೆ ಕಳೆದಂತ ಶ್ರೀ ಸಕ್ರಪ್ಪಗೌಡ ಬಿರಾದರ್ ಸರ್ ಆಗಿರ್ಬೋದು, ವೈಜಯ ಭಜಂತ್ರಿ ಸರ್ ಆಗಿರ್ಬೋದು, ರಿಜ್ವಾನ್ ಸರ್ ಆಗಿರ್ಬೋದು, ಇವರಿಗೆ ಧನ್ಯವಾದ. ಕಲಬುರಗಿಗೆ ಬರ್ಬೇಕ, ಕಲಬುರಗಿಗೆ ಅವಾಗ ನೀವು ಬಂದ್ರಿ ಅಂದ್ರೆ ನಾವು ನಮ್ಮ ನೋಡಿ ಓ ಸರ್ ನೀವು ಅಲ್ಲಿ ಬಂದಿದ್ರಲ್ಲ ಅಂತ ಹೇಳ್ಬೇಕು ನೀವು ನಮಗೆ ಮಾಡಿ ಕೊಟ್ಟು ತಂದದ್ದು ನೋಡಿದ್ರೆ ಎಲ್ಲರಿಗೂ ತೋರಿಸ್ತಾನೆ ತಂದು. ಯಾಕೆ ಅದು ಸ್ವಂತ ಗಳಿಕೆ ಅಲ್ಲ. ಈಗ ಸರ್ ಹೇಳಿದಾಗೆ ಅವರು 50,000 ಎಲ್ಲ 1 ಲಕ್ಷ ಕೊಡಬಹುದು, ಆದ್ರೂ ಲೆಕ್ಕಕ್ಕಲ್ಲ. ಇದು ಸ್ವಂತ ಗಳಿಕೆ ಅಲ್ಲ ನಿಮ್ದು. ಮತ್ತು ಈಗ ಭಜಂತ್ರಿ ಅವರು 1 ವರ್ಷಕ್ಕೆ 1 ಕೋಟಿ ರೂಪಾಯಿ, ಹೆಚ್ಚು ಕಡೆ 1 ಲಕ್ಷ ರೂಪಾಯಿ ಕೊಡ್ತೀರಲ್ಲ. ಒಂದು 100 ಮಕ್ಕಳಿಗಿಂತ ಜಾಸ್ತಿ ಆದ್ರೆ 1 ಲಕ್ಷ ರೂಪಾಯಿ. ನಿಮ್ಮಿಂದ ಇವತ್ತು 42,000 ರೂಪಾಯಿ ಸಣ್ಣದ ಏನು ಎಲ್ಲಿದ್ರಿ? ಅದಕ್ಕೆಲ್ಲ ಲೆಕ್ಕಕ್ಕೆ ಇಲ್ಲದಂಗಿದೆ. ಈಗ ಸರ್ ಹೇಳಿದ್ರಲ್ಲಿ ಖುಷಿ ಆಗ್ತದೆ ಅವ್ರಿಗೆ. ಯಾಕಂದ್ರೆ ಬದಲಾವಣೆ ಆಗ್ತಾನೆ ಮನುಷ್ಯ. ಕಷ್ಟ ಇಲ್ಲ. ಒಂದು ವೇಳೆ ಫೇಲ್ ಆಗಿದ್ರೆ ಏನು ಬಾಳದಲ್ಲ. ಮುಂದೆ ಒಂದು ಕಾಲಕ್ಕೆ ಒಂದು ಲೆಕ್ಕಕ್ಕೆ ಇದ್ದೇ ಇರ್ತೀರಿ. ಯಾಕಂದ್ರೆ ನಿಮ್ಮ ಕಣ್ಣುಗಳನ್ನ ನೋಡಿದಾಗ ಅನಿಸ್ತದೆ. ಓಕೆ, ಥ್ಯಾಂಕ್ ಯು ಸತೀಶ್. ಹೌದಲ್ಲ?
ತುಂಬ ತೊಡಗಿಸ್ಕೊಳ್ತಾ ಇದ್ದೀರಿ ನಮ್ಮ ಇಲಾಖೆ ಆಸ್ತಿ. Light. Please,